ಇನ್ನು ಸಚಿವ ಸ್ಥಾನದಿಂದ ಉಚ್ಚಾಟನೆಗೆ ಒಳಪಟ್ಟ ರಾಜಣ್ಣ ಅವರು ಮತ್ತೊಮ್ಮೆ ಸಚಿವ ಸ್ಥಾನಕ್ಕಾಗಿ ಇದೀಗ ದೆಹಲಿ ಅಂಗಳವನ್ನ ತಲುಪುವ ಪ್ರಯತ್ನ ಮಾಡ್ತಾ ಇರುವಂತಿದೆ. ಸಚಿವ ಸ್ಥಾನವನ್ನ ವಾಪಸ್ ಕೊಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ವಿನೂತನವಾಗಿ ಹೈಕಮಾಂಡ್ನ ಗಮನ ಸೆಳೆಯುವ ಪ್ರಯತ್ನವನ್ನ ಮಾಡೋಕೆ ಮುಂದಾಗ್ತಿದ್ದಾರಂತೆ KN ರಾಜಣ್ಣ. ಸಚಿವ ಸ್ಥಾನ ನೀಡುವಂತೆ ಕೂಗು ಒಂದ್ ಕಡೆ ಹೆಚ್ಚಾಗ್ತಾ ಇದೆ. ಹೈಕಮಾಂಡ್ ಕದ ತಟ್ಟೋಕೆ ರಾಜಣ್ಣ ಬೆಂಬಲಿಗರು ತೀರ್ಮಾನ ಮಾಡ್ತಿದ್ದಾರೆ. ರೈಲಿನಲ್ಲಿ ದೆಹಲಿಗೆ ತೆರಳೋಕೆ ರಾಜಣ್ಣ ಬೆಂಬಲಿಗರು ಸಿದ್ಧರಾಗ್ತಾ ಇದ್ದಾರೆ. 5,000ಕ್ಕೂ ಹೆಚ್ಚು ಮಂದಿ ಬೆಂಬಲಿಗರು, ರಾಜಣ್ಣ ಅವರ ಬೆಂಬಲಿಗರು ದೆಹಲಿಗೆ ರೈಲಿನ ಮೂಲಕ ಪ್ರಯಾಣವನ್ನ ಬೆಳೆಸಲಿಕ್ಕೆ ಚಿಂತನೆಯನ್ನ ಮಾಡ್ತಿದ್ದಾರೆ. ದೆಹಲಿಯಲ್ಲೇ ಉಳಿದು 5 ದಿನಗಳ ಕಾಲ ಪ್ರತಿಭಟನೆ ನಡೆಸಲಿಕ್ಕೆ ಯೋಜನೆಯನ್ನ ರೂಪಿಸಿದ್ದಾರೆ. ಉಪವಾಸ ಸತ್ಯಾಗ್ರಹ ಮಾಡುವ ಮೂಲಕ ಸಚಿವ ಸ್ಥಾನವನ್ನ ಮರಳಿ ನೀಡಬೇಕು ಅಂತ ಹೇಳಿ ಹೈಕಮಾಂಡ್ ಮುಂದೆ ಬೇಡಿಕೆಯನ್ನ ಇಡುವ ಪ್ಲಾನ್ ಮಾಡ್ತಿದ್ದಾರೆ KN ರಾಜಣ್ಣ ಅವರ ಬೆಂಬಲಿಗರು. ಕಾಂಗ್ರೆಸ್ ಹೈಕಮಾಂಡ್ ಮನವೊಲಿಸೋಕೆ ರಾಜಣ್ಣ ಬೆಂಬಲಿಗರಿಂದ ತಯಾರಿ ಶುರುವಾಗಿದೆ. ಇನ್ನೆರಡು ದಿನಗಳಲ್ಲಿ ದೆಹಲಿ ಯಾತ್ರೆಯ ಅಂತಿಮ ದಿನಾಂಕ ಫಿಕ್ಸ್ ಆಗೋ ಸಾಧ್ಯತೆ ಇದೆ. ಇನ್ನು ಸಚಿವ ಸ್ಥಾನದಿಂದ ಉಚ್ಚಾಟನೆಗೆ ಒಳಪಟ್ಟ ರಾಜಣ್ಣ ಅವರು ಮತ್ತೊಮ್ಮೆ ಸಚಿವ ಸ್ಥಾನಕ್ಕಾಗಿ ಇದೀಗ ದೆಹಲಿ ಅಂಗಳವನ್ನ ತಲುಪುವ ಪ್ರಯತ್ನ ಮಾಡ್ತಾ ಇರುವಂತಿದೆ. ಸಚಿವ ಸ್ಥಾನವನ್ನ ವಾಪಸ್ ಕೊಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ವಿನೂತನವಾಗಿ ಹೈಕಮಾಂಡ್ನ ಗಮನ ಸೆಳೆಯುವ ಪ್ರಯತ್ನವನ್ನ ಮಾಡೋಕೆ ಮುಂದಾಗ್ತಿದ್ದಾರಂತೆ KN ರಾಜಣ್ಣ. ಸಚಿವ ಸ್ಥಾನ ನೀಡುವಂತೆ ಕೂಗು ಒಂದ್ ಕಡೆ ಹೆಚ್ಚಾಗ್ತಾ ಇದೆ. ಹೈಕಮಾಂಡ್ ಕದ ತಟ್ಟೋಕೆ ರಾಜಣ್ಣ ಬೆಂಬಲಿಗರು ತೀರ್ಮಾನ ಮಾಡ್ತಿದ್ದಾರೆ. ರೈಲಿನಲ್ಲಿ ದೆಹಲಿಗೆ ತೆರಳೋಕೆ ರಾಜಣ್ಣ ಬೆಂಬಲಿಗರು ಸಿದ್ಧರಾಗ್ತಾ ಇದ್ದಾರೆ. 5,000ಕ್ಕೂ ಹೆಚ್ಚು ಮಂದಿ ಬೆಂಬಲಿಗರು, ರಾಜಣ್ಣ ಅವರ ಬೆಂಬಲಿಗರು ದೆಹಲಿಗೆ ರೈಲಿನ ಮೂಲಕ ಪ್ರಯಾಣವನ್ನ ಬೆಳೆಸಲಿಕ್ಕೆ ಚಿಂತನೆಯನ್ನ ಮಾಡ್ತಿದ್ದಾರೆ. ದೆಹಲಿಯಲ್ಲೇ ಉಳಿದು 5 ದಿನಗಳ ಕಾಲ ಪ್ರತಿಭಟನೆ ನಡೆಸಲಿಕ್ಕೆ ಯೋಜನೆಯನ್ನ ರೂಪಿಸಿದ್ದಾರೆ. ಉಪವಾಸ ಸತ್ಯಾಗ್ರಹ ಮಾಡುವ ಮೂಲಕ ಸಚಿವ ಸ್ಥಾನವನ್ನ ಮರಳಿ ನೀಡಬೇಕು ಅಂತ ಹೇಳಿ ಹೈಕಮಾಂಡ್ ಮುಂದೆ ಬೇಡಿಕೆಯನ್ನ ಇಡುವ ಪ್ಲಾನ್ ಮಾಡ್ತಿದ್ದಾರೆ KN ರಾಜಣ್ಣ ಅವರ ಬೆಂಬಲಿಗರು. ಕಾಂಗ್ರೆಸ್ ಹೈಕಮಾಂಡ್ ಮನವೊಲಿಸೋಕೆ ರಾಜಣ್ಣ ಬೆಂಬಲಿಗರಿಂದ ತಯಾರಿ ಶುರುವಾಗಿದೆ. ಇನ್ನೆರಡು ದಿನಗಳಲ್ಲಿ ದೆಹಲಿ ಯಾತ್ರೆಯ ಅಂತಿಮ ದಿನಾಂಕ ಫಿಕ್ಸ್ ಆಗೋ ಸಾಧ್ಯತೆ ಇದೆ. ಇನ್ನು ಸಚಿವ ಸ್ಥಾನದಿಂದ ಉಚ್ಚಾಟನೆಗೆ ಒಳಪಟ್ಟ ರಾಜಣ್ಣ ಅವರು ಮತ್ತೊಮ್ಮೆ ಸಚಿವ ಸ್ಥಾನಕ್ಕಾಗಿ ಇದೀಗ ದೆಹಲಿ ಅಂಗಳವನ್ನ ತಲುಪುವ ಪ್ರಯತ್ನ ಮಾಡ್ತಾ ಇರುವಂತಿದೆ. ಸಚಿವ ಸ್ಥಾನವನ್ನ ವಾಪಸ್ ಕೊಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ವಿನೂತನವಾಗಿ ಹೈಕಮಾಂಡ್ನ ಗಮನ ಸೆಳೆಯುವ ಪ್ರಯತ್ನವನ್ನ ಮಾಡೋಕೆ ಮುಂದಾಗ್ತಿದ್ದಾರಂತೆ KN ರಾಜಣ್ಣ. ಸಚಿವ ಸ್ಥಾನ ನೀಡುವಂತೆ ಕೂಗು ಒಂದ್ ಕಡೆ ಹೆಚ್ಚಾಗ್ತಾ ಇದೆ. ಹೈಕಮಾಂಡ್ ಕದ ತಟ್ಟೋಕೆ ರಾಜಣ್ಣ ಬೆಂಬಲಿಗರು ತೀರ್ಮಾನ ಮಾಡ್ತಿದ್ದಾರೆ. ರೈಲಿನಲ್ಲಿ ದೆಹಲಿಗೆ ತೆರಳೋಕೆ ರಾಜಣ್ಣ ಬೆಂಬಲಿಗರು ಸಿದ್ಧರಾಗ್ತಾ ಇದ್ದಾರೆ. 5,000ಕ್ಕೂ ಹೆಚ್ಚು ಮಂದಿ ಬೆಂಬಲಿಗರು, ರಾಜಣ್ಣ ಅವರ ಬೆಂಬಲಿಗರು ದೆಹಲಿಗೆ ರೈಲಿನ ಮೂಲಕ ಪ್ರಯಾಣವನ್ನ ಬೆಳೆಸಲಿಕ್ಕೆ ಚಿಂತನೆಯನ್ನ ಮಾಡ್ತಿದ್ದಾರೆ. ದೆಹಲಿಯಲ್ಲೇ ಉಳಿದು 5 ದಿನಗಳ ಕಾಲ ಪ್ರತಿಭಟನೆ ನಡೆಸಲಿಕ್ಕೆ ಯೋಜನೆಯನ್ನ ರೂಪಿಸಿದ್ದಾರೆ. ಉಪವಾಸ ಸತ್ಯಾಗ್ರಹ ಮಾಡುವ ಮೂಲಕ ಸಚಿವ ಸ್ಥಾನವನ್ನ ಮರಳಿ ನೀಡಬೇಕು ಅಂತ ಹೇಳಿ ಹೈಕಮಾಂಡ್ ಮುಂದೆ ಬೇಡಿಕೆಯನ್ನ ಇಡುವ ಪ್ಲಾನ್ ಮಾಡ್ತಿದ್ದಾರೆ KN ರಾಜಣ್ಣ ಅವರ ಬೆಂಬಲಿಗರು. ಕಾಂಗ್ರೆಸ್ ಹೈಕಮಾಂಡ್ ಮನವೊಲಿಸೋಕೆ ರಾಜಣ್ಣ ಬೆಂಬಲಿಗರಿಂದ ತಯಾರಿ ಶುರುವಾಗಿದೆ. ಇನ್ನೆರಡು ದಿನಗಳಲ್ಲಿ ದೆಹಲಿ ಯಾತ್ರೆಯ ಅಂತಿಮ ದಿನಾಂಕ ಫಿಕ್ಸ್ ಆಗೋ ಸಾಧ್ಯತೆ ಇದೆ. ಇನ್ನು ಸಚಿವ ಸ್ಥಾನದಿಂದ ಉಚ್ಚಾಟನೆಗೆ ಒಳಪಟ್ಟ ರಾಜಣ್ಣ ಅವರು ಮತ್ತೊಮ್ಮೆ ಸಚಿವ ಸ್ಥಾನಕ್ಕಾಗಿ ಇದೀಗ ದೆಹಲಿ ಅಂಗಳವನ್ನ ತಲುಪುವ ಪ್ರಯತ್ನ ಮಾಡ್ತಾ ಇರುವಂತಿದೆ. ಸಚಿವ ಸ್ಥಾನವನ್ನ ವಾಪಸ್ ಕೊಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ವಿನೂತನವಾಗಿ ಹೈಕಮಾಂಡ್ನ ಗಮನ ಸೆಳೆಯುವ ಪ್ರಯತ್ನವನ್ನ ಮಾಡೋಕೆ ಮುಂದಾಗ್ತಿದ್ದಾರಂತೆ KN ರಾಜಣ್ಣ.
ಸಚಿವ ಸ್ಥಾನ ನೀಡುವಂತೆ ಕೂಗು ಒಂದ್ ಕಡೆ ಹೆಚ್ಚಾಗ್ತಾ ಇದೆ. ಹೈಕಮಾಂಡ್ ಕದ ತಟ್ಟೋಕೆ ರಾಜಣ್ಣ ಬೆಂಬಲಿಗರು ತೀರ್ಮಾನ ಮಾಡ್ತಿದ್ದಾರೆ. ರೈಲಿನಲ್ಲಿ ದೆಹಲಿಗೆ ತೆರಳೋಕೆ ರಾಜಣ್ಣ ಬೆಂಬಲಿಗರು ಸಿದ್ಧರಾಗ್ತಾ ಇದ್ದಾರೆ. 5,000ಕ್ಕೂ ಹೆಚ್ಚು ಮಂದಿ ಬೆಂಬಲಿಗರು, ರಾಜಣ್ಣ ಅವರ ಬೆಂಬಲಿಗರು ದೆಹಲಿಗೆ ರೈಲಿನ ಮೂಲಕ ಪ್ರಯಾಣವನ್ನ ಬೆಳೆಸಲಿಕ್ಕೆ ಚಿಂತನೆಯನ್ನ ಮಾಡ್ತಿದ್ದಾರೆ. ದೆಹಲಿಯಲ್ಲೇ ಉಳಿದು 5 ದಿನಗಳ ಕಾಲ ಪ್ರತಿಭಟನೆ ನಡೆಸಲಿಕ್ಕೆ ಯೋಜನೆಯನ್ನ ರೂಪಿಸಿದ್ದಾರೆ. ಉಪವಾಸ ಸತ್ಯಾಗ್ರಹ ಮಾಡುವ ಮೂಲಕ ಸಚಿವ ಸ್ಥಾನವನ್ನ ಮರಳಿ ನೀಡಬೇಕು ಅಂತ ಹೇಳಿ ಹೈಕಮಾಂಡ್ ಮುಂದೆ ಬೇಡಿಕೆಯನ್ನ ಇಡುವ ಪ್ಲಾನ್ ಮಾಡ್ತಿದ್ದಾರೆ KN ರಾಜಣ್ಣ ಅವರ ಬೆಂಬಲಿಗರು. ಕಾಂಗ್ರೆಸ್ ಹೈಕಮಾಂಡ್ ಮನವೊಲಿಸೋಕೆ ರಾಜಣ್ಣ ಬೆಂಬಲಿಗರಿಂದ ತಯಾರಿ ಶುರುವಾಗಿದೆ. ಇನ್ನೆರಡು ದಿನಗಳಲ್ಲಿ ದೆಹಲಿ ಯಾತ್ರೆಯ ಅಂತಿಮ ದಿನಾಂಕ ಫಿಕ್ಸ್ ಆಗೋ ಸಾಧ್ಯತೆ ಇದೆ. ಇನ್ನು ಸಚಿವ ಸ್ಥಾನದಿಂದ ಉಚ್ಚಾಟನೆಗೆ ಒಳಪಟ್ಟ ರಾಜಣ್ಣ ಅವರು ಮತ್ತೊಮ್ಮೆ ಸಚಿವ ಸ್ಥಾನಕ್ಕಾಗಿ ಇದೀಗ ದೆಹಲಿ ಅಂಗಳವನ್ನ ತಲುಪುವ ಪ್ರಯತ್ನ ಮಾಡ್ತಾ ಇರುವಂತಿದೆ. ಸಚಿವ ಸ್ಥಾನವನ್ನ ವಾಪಸ್ ಕೊಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ವಿನೂತನವಾಗಿ ಹೈಕಮಾಂಡ್ನ ಗಮನ ಸೆಳೆಯೋ ಪ್ರಯತ್ನವನ್ನ ಮಾಡೋಕೆ ಮುಂದಾಗ್ತಿದ್ದಾರಂತೆ KN ರಾಜಣ್ಣ ಅವರು. ಸಚಿವ ಸ್ಥಾನ ನೀಡುವಂತೆ ಕೂಗು ಒಂದ್ ಕಡೆ ಹೆಚ್ಚಾಗ್ತಾ ಇದೆ. ಹೈಕಮಾಂಡ್ ಕದ ತಟ್ಟೋಕೆ ರಾಜಣ್ಣ ಬೆಂಬಲಿಗರು ತೀರ್ಮಾನ ಮಾಡ್ತಿದ್ದಾರೆ. ರೈಲಿನಲ್ಲಿ ದೆಹಲಿಗೆ ತೆರಳೋಕೆ ರಾಜಣ್ಣ ಬೆಂಬಲಿಗರು ಸಿದ್ಧರಾಗ್ತಾ ಇದ್ದಾರೆ. 5,000ಕ್ಕೂ ಹೆಚ್ಚು ಮಂದಿ ಬೆಂಬಲಿಗರು, ರಾಜಣ್ಣ ಅವರ ಬೆಂಬಲಿಗರು ದೆಹಲಿಗೆ ರೈಲಿನ ಮೂಲಕ ಪ್ರಯಾಣವನ್ನ ಬೆಳೆಸಲಿಕ್ಕೆ ಚಿಂತನೆಯನ್ನ ಮಾಡ್ತಿದ್ದಾರೆ. ದೆಹಲಿಯಲ್ಲೇ ಉಳಿದು 5 ದಿನಗಳ ಕಾಲ ಪ್ರತಿಭಟನೆ ನಡೆಸಲಿಕ್ಕೆ ಯೋಜನೆಯನ್ನ ರೂಪಿಸಿದ್ದಾರೆ. ಉಪವಾಸ ಸತ್ಯಾಗ್ರಹ ಮಾಡುವ ಮೂಲಕ ಸಚಿವ ಸ್ಥಾನವನ್ನ ಮರಳಿ ನೀಡಬೇಕು ಅಂತ ಹೇಳಿ ಹೈಕಮಾಂಡ್ ಮುಂದೆ ಬೇಡಿಕೆಯನ್ನ ಇಡುವ ಪ್ಲಾನ್ ಮಾಡ್ತಿದ್ದಾರೆ KN ರಾಜಣ್ಣ ಅವರ ಬೆಂಬಲಿಗರು. ಕಾಂಗ್ರೆಸ್ ಹೈಕಮಾಂಡ್ ಮನವೊಲಿಸೋಕೆ ರಾಜಣ್ಣ ಬೆಂಬಲಿಗರಿಂದ ತಯಾರಿ ಶುರುವಾಗಿದೆ. ಇನ್ನೆರಡು ದಿನಗಳಲ್ಲಿ ದೆಹಲಿ ಯಾತ್ರೆಯ ಅಂತಿಮ ದಿನಾಂಕ ಫಿಕ್ಸ್ ಆಗೋ ಸಾಧ್ಯತೆ ಇದೆ. ಇನ್ನು ಸಚಿವ ಸ್ಥಾನದಿಂದ ಉಚ್ಚಾಟನೆಗೆ ಒಳಪಟ್ಟ ರಾಜಣ್ಣ ಅವರು ಮತ್ತೊಮ್ಮೆ ಸಚಿವ ಸ್ಥಾನಕ್ಕಾಗಿ ಇದೀಗ ದೆಹಲಿ ಅಂಗಳವನ್ನ ತಲುಪುವ ಪ್ರಯತ್ನ ಮಾಡ್ತಾ ಇರುವಂತಿದೆ. ಸಚಿವ ಸ್ಥಾನವನ್ನ ವಾಪಸ್ ಕೊಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ವಿನೂತನವಾಗಿ ಹೈಕಮಾಂಡ್ನ ಗಮನ ಸೆಳೆಯೋ ಪ್ರಯತ್ನವನ್ನ ಮಾಡೋಕೆ ಮುಂದಾಗ್ತಿದ್ದಾರಂತೆ KN ರಾಜಣ್ಣ ಅವರು. ಸಚಿವ ಸ್ಥಾನ ನೀಡುವಂತೆ ಕೂಗು ಒಂದ್ ಕಡೆ ಹೆಚ್ಚಾಗ್ತಾ ಇದೆ. ಹೈಕಮಾಂಡ್ ಕದ ತಟ್ಟೋಕೆ ರಾಜಣ್ಣ ಬೆಂಬಲಿಗರು ತೀರ್ಮಾನ ಮಾಡ್ತಿದ್ದಾರೆ. ರೈಲಿನಲ್ಲಿ ದೆಹಲಿಗೆ ತೆರಳೋಕೆ ರಾಜಣ್ಣ ಬೆಂಬಲಿಗರು ಸಿದ್ಧರಾಗ್ತಾ ಇದ್ದಾರೆ. 5,000ಕ್ಕೂ ಹೆಚ್ಚು ಮಂದಿ ಬೆಂಬಲಿಗರು, ರಾಜಣ್ಣ ಅವರ ಬೆಂಬಲಿಗರು ದೆಹಲಿಗೆ ರೈಲಿನ ಮೂಲಕ ಪ್ರಯಾಣವನ್ನ ಬೆಳೆಸಲಿಕ್ಕೆ ಚಿಂತನೆಯನ್ನ ಮಾಡ್ತಿದ್ದಾರೆ. ದೆಹಲಿಯಲ್ಲೇ ಉಳಿದು 5 ದಿನಗಳ ಕಾಲ ಪ್ರತಿಭಟನೆ ನಡೆಸಲಿಕ್ಕೆ ಯೋಜನೆಯನ್ನ ರೂಪಿಸಿದ್ದಾರೆ. ಉಪವಾಸ ಸತ್ಯಾಗ್ರಹ ಮಾಡುವ ಮೂಲಕ ಸಚಿವ ಸ್ಥಾನವನ್ನ ಮರಳಿ ನೀಡಬೇಕು ಅಂತ ಹೇಳಿ ಹೈಕಮಾಂಡ್ ಮುಂದೆ ಬೇಡಿಕೆಯನ್ನ ಇಡುವ ಪ್ಲಾನ್ ಮಾಡ್ತಿದ್ದಾರೆ KN ರಾಜಣ್ಣ ಅವರ ಬೆಂಬಲಿಗರು. ಕಾಂಗ್ರೆಸ್ ಹೈಕಮಾಂಡ್ ಮನವೊಲಿಸೋಕೆ ರಾಜಣ್ಣ ಬೆಂಬಲಿಗರಿಂದ ತಯಾರಿ ಶುರುವಾಗಿದೆ. ಇನ್ನೆರಡು ದಿನಗಳಲ್ಲಿ ದೆಹಲಿ ಯಾತ್ರೆಯ ಅಂತಿಮ ದಿನಾಂಕ ಫಿಕ್ಸ್ ಆಗೋ ಸಾಧ್ಯತೆ ಇದೆ.